ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾದ ಮಹತ್ವವಾದ ವಿಚಾರಗಳನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅವರೇ ಅಂದರೆ ಶ್ರೀಮಾನ್ ಅರ್ತ್ನೂರು. ಅವರು ಅಲುಮೇಲಮ್ಮನ ಶಾಪ ಸಂಬಂಧಪಟ್ಟಂಗೆ ಅವರು ಪುರಾತನ ಕಾಲದ ಒಂದು ವಿಚಾರವನ್ನು ತಮಗೆ ತಿಳಿಸ್ಕೊಡ್ತಾರೆ. ಹಲವಾರು ಊಹಾಪೋಹಗಳಿವೆ. ಅದರ ಬಗ್ಗೆ ತೆರೆಯಲಿಕ್ಕೋಸ್ಕರವಾಗಿ ಅವರು ಈ ಒಂದು ಮಹತ್ವದ ವಿಚಾರವನ್ನು ತಮಗೆ ಪ್ರಸ್ತುತಪಡ್ತಾ ಇದ್ದಾರೆ. ಎಂದಿನಂತೆ ತಾವು ದಯಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ. ನದಿಗೆ ಬೀಳೋದಕ್ಕಿಂತ ಮೊದಲು ಸಿಟ್ಟಿತ್ತಲ್ಲ, ಅವಳು ಶಾಪ ಕೊಡ್ತಾಳೆ. ತಲಕಾಡು ಮರಳಾಗ್ಲಿ, ಮಾಲಂಗಿ ಮಡವಾಗ್ಲಿ, ಮೈಸೂರು ದೊರೆಗಳಿಗೆ ಮಕ್ಕಳಾಗದಿರಲಿ ಅಂತ ಶಾಪ ಕೊಟ್ಟು ಹೊಳೆಗೆ ಬಿದ್ದು ಸತ್ತು. ಅವತ್ತಿಂದ ಇದು ಶಾಪ ನಡ್ಕೊಂಡ್ ಬರ್ತಾ ಇದೆ ಅಂತ ಇವ್ರು ಹೇಳ್ತಾರೆ. ಯದುವಂಶದ ಜನ ಅರಮನೆಲಿರೋರು ಹೇಳ್ತಾರೆ. ಹೂವು ಪ್ರಸಾದ ಇಸ್ಕೊಂಡು ಹೋಗ್ತಾನೆ. ಮಹಾರಾಜ ಕೆಳಗಡೆವಾಗಿ ಕರ್ಟನ್ ತೆಗೆದು ಅಲ್ಮೇಲಮ್ಮ ನೋಡೋದೇ ಇಲ್ಲ. ಅವನು ಮಹಾರಾಣಿ ಒಬ್ಳೆ ನೋಡೋದು. ಮಹಾರಾಜ ಶಾರದೆ ಪೂಜೆ ಮಾಡಿ ಹೋಗ್ತಾನೆ. ಸಾಯಂಕಾಲ ದರ್ಬಾರ್ ಆದ್ಮೇಲೆ ಕಂಕಣ ಬೀಸ್ತಾನೆ. ಮಾರನೇ ದಿನ ವಿಜಯದಶಮಿ. ವಿಜಯದಶಮಿ ದಿನ ಬೆಳಿಗ್ಗೆ ಆಯುಧಗಳೆಲ್ಲ ಮೆರವಣಿಗೆ ಹೋಗ್ಬೇಕಲ್ಲ ಮಹಾರಾಜನ ಜೊತೆಲಿ. ಆವಾಗ ಅಲ್ಮೇಲಮ್ಮನ ಬುಟ್ಟಿ ಸಮೇತ ಎತ್ಕೊಂಡು ಓಲ್ಗ ಓದಿಸ್ಕೊಂಡು ಅವಳನ್ನ ಕೆಳಗಡೆ ದೂರದಲ್ಲಿ ಮೆಟ್ಲು ಹಿಡಿದು, ಅರಮನೆ ಒಳಗಲ್ಲ, ಹೊರಗಡೆ ಬಂದಿರೋದೇ ಹೊರಗಡೆಯಿಂದ, ಅಲ್ಲಿಂದ ಮೆಟ್ಲು ಹಿಡಿದು ಹೊರಗಡೆ ಹೋಗಿ ವೀರಶೈವ ಪೂಜಾರಿ ಅವನಿದ್ದಾನೆ, ಅವನ ಮನೆ ಒಳಗೆ ಸೇರ್ಕೊತಾಳೆ. ವರ್ಷದಲ್ಲಿ ಒಂದೇ ದಿನ ಅರಮನೆಯ ಈ ಹೊರಭಾಗಕ್ಕೆ ಅವಳ ಪ್ರವೇಶ. ರಾಣಿ ಅನ್ನಿಸ್ಕೊಂಡು ಅವಳು ಒಂದ್ಸಲ ವಿಗ್ರಹ ನೋಡ್ತಾಳೆ. ರಾಜ ಅನ್ನಿಸ್ಕೊಂಡು ನೋಡೋದೇ ಇಲ್ಲ. ಅವಳು ದೇವತೆ, ಅವಳು ಅಮಲ ದೇವತೆ ಅಂತ ಪೂಜೆ ಮಾಡ್ತಾರೆ ವರ್ಷಕ್ಕೊಂದ್ಸಲ. ಅದು ಒಂದು ಐಟಮ್. ಅವಳು ಯಾಕೆ ಶಾಪ ಕೊಟ್ಲು ಅಲ್ಮೇಲಮ್ಮ? ರಾಜ ಒಡೆಯರಿಗೆ ಶಾಪ ಕೊಡ್ತಾಳೆ ಅಂತೆ. 1610 ರಾಜ ಒಡೆಯರೊಬ್ಬ ಪಾಳೆಗಾರ, ಮೈಸೂರಿನಲ್ಲಿದ್ದ ಯದುವಂಶದ ಪಾಳೆಗಾರ, 9ನೇ ದೊರೆ. ಅವನು, ನಾವು ಮೈಸೂರಿನವರು ವಿಜಯನಗರದ ಚಕ್ರವರ್ತಿಗಳಿಗೆ ಸಾಮಂತರು ಕಪ್ಪ ಕಾಣಿಕೆ ಕೊಡಬೇಕು. 1590 ಸಮಯದಲ್ಲಿ ಬಹುಮನಿ ಸುಲ್ತಾನರ ಜೊತೆ ಯುದ್ಧ ಆದಾಗ ವಿಜಯನಗರ ಸಂಸ್ಥಾನ ನಾಶ ಆಗುತ್ತೆ. ಹೇಳ್ತಾರಲ್ವ, 6 ತಿಂಗಳು ಲೂಟಿ ಮಾಡ್ತಾರಂತೆ. ಲೂಟಿ ಮಾಡಿ 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 ಸುಸ್ತಾಗ್ಬಿಟ್ಟು, ಸಾಕಪ್ಪ ಲೂಟಿ ಮಾಡೋದು ಬೇಡ, ಹೊರಕ್ಕಾಗಲ್ಲ ಅಂಥೇಳಿ ಬಹುಮನಿ ಸುಲ್ತಾನ್ ಹೊರಟೋದ್ಮೇಲೆ ಅಲ್ಲಿಯ ಕೃಷ್ಣದೇವರಾಯನ ವಂಶಸ್ಥರು ಮತ್ತೆ ಯಾತಕ್ಕೆ ನಾವು ರಾಜ್ಯನ ಹುಟ್ಟಾಕಬಾರ್ದು, ಅದು ಸಂಘಟನೆ ಮಾಡೋಣ, ಒಡೆದೋಗಿರೋದನ್ನೆಲ್ಲ ಚಿಂದಿ ಆಗಿರೋದನ್ನ ಒಟ್ಟಿಗೆ ಸೇರಿಸೋಣ ಅಂತ ಅವರು ಪ್ರಯತ್ನ ಪಡ್ತಾರೆ. ವಿಜಯನಗರ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿತ್ತು ಅಂದರೆ, ಕನ್ನಡ, ತಮಿಳು, ತೆಲುಗು 3 ಭಾಷಾ ಪ್ರಾಂತ್ಯಗಳ ಸೇರಿಕೊಂಡು ದೊಡ್ಡದಾಗಿತ್ತು. ಒಟ್ಟಿಗೆ ಅದನ್ನ ನೋಡುವಂತ ಶಕ್ತಿ ಅವ್ರಿಗಿರ್ಲಿಲ್ಲ. ಅದಕ್ಕೇನ್ ಮಾಡ್ತಾರೆ, 3 ಯಾರು, ವೆಂಕಟ ಅಂತ ಒಬ್ಬ, ರಾಜ್ಯ ಮರು ಸಂಘಟನೆ ಮಾಡಕ್ಕೆ ಹೊರಟರು. ತಿರುಮಲ ಅಂತ ಕರೀತಾರೆ ಅವನ್ನ. ಅವನೇನ್ ಮಾಡ್ತಾನೆ, ಅದನ್ನ 3 ಭಾಗ ಮಾಡ್ತಾನೆ.
ಕನ್ನಡ ಮಾತಾಡೋ ಭಾಗ ಬೇರೆ, ತೆಲುಗು ಮಾತಾಡೋ ಭಾಗ ಬೇರೆ, ತಮಿಳ್ ಮಾತಾಡೋ ಪ್ರದೇಶ ಬೇರೆ. ಮೂರಕ್ಕೂ ಒಬ್ಬೊಬ್ಬ ಮಂಡಲಾಧೀಶನ ನೇಮಿಸ್ತಾನೆ, ಗವರ್ನರ್. ನೀವು ಅದನ್ನ ಸೂಪರ್ವೈಸ್ ಮಾಡ್ರಪ್ಪ. ಕನ್ನಡ ಪ್ರದೇಶ ಏನಿತ್ತು, ಕನ್ನಡ ಮಂಡಲ, ಅದಕ್ಕೆ ಕೇಂದ್ರ ಸ್ಥಳ ಶ್ರೀರಂಗಪಟ್ಟಣ, ರಾಜಧಾನಿ ಅಂತ ಅನ್ಕೊಡ್ರ. ಅಲ್ಲಿ ಇಮ್ಮಡಿ ತಿರುಮಲ ಅಥವಾ ಅದೇ ಅವನೇ ಇನ್ನೊಂದು ಹೆಸರು ಶ್ರೀರಂಗರಾಯ ಅಂತ. ಅವನಿಗೆ ನಮ್ಮ ಯದುವಂಶದ ರಾಜಬಡಿಯರು ಕಪ್ಪ ಕಡ್ಕೆ ಸಲ್ಲಿಸ್ಬೇಕು. ವರ್ಷಕ್ಕೊಂದ್ಸಲ ಅವನು ಯಾವಾಗ ಮೀಟಿಂಗ್ ಕರೀತಾನೆ, ನವರಾತ್ರಿ ಸಮಯದಲ್ಲೋ ಯಾವಾಗಲೂ ಹೋಗಿ ಅವನಿಗೆ ಸಲಾಮ್ ಹೇಳಿ ಅವನ ದರ್ಬಾರಲ್ಲಿ ಕಪ್ಪ ಕೊಟ್ಟು ಬರಬೇಕು. ಇಲ್ಲಿ ಎರಡು ಕಥೆ ಇದೆ. ಶ್ರೀರಂಗರಾಯಂಗೆ ಬೆನ್ನುಪಣಿ ರೋಗ ಬರುತ್ತಂತೆ, ಅದಕ್ಕೆ ಚಿಕಿತ್ಸೆ ಇಲ್ಲ. ಅವನೇನ್ ಮಾಡ್ತಾನೆ, ಮಾಲಂಗಿ ತಲಕಾಡ್ಗೆ ಹೋಗ್ಬೇಕು. ಮಾಲಂಗಿಲಿ ಅದಕ್ಕೆ ವೈದ್ಯರಿದ್ದಾರೆ, ಔಷಧಿ ಕೊಡ್ತಾರೆ. ಅಲ್ಲಿ ಬೆನ್ಪಣಿ ರೋಗಕ್ಕೆ ಚಿಕಿತ್ಸೆ ತಗೋಬೇಕು. ತಲಕಾಡಲ್ಲಿ ದೇವರೇನಿದೆ ಅವ್ರಿಗೆ ಪೂಜೆ ಮಾಡಿ ಆಶೀರ್ವಾದ ಕೇಳಬೇಕು. ವೈದ್ಯನಾಥೇಶ್ವರ ತಲಕಾಡು, ಅವನಿಗೆ ಪೂಜೆ ಮಾಡಬೇಕು. ದಿನ ಹೋಗಿದ್ ಬರೋಕ್ಕಾಗಲ್ಲ, ಅಲ್ಲೇ ಕ್ಯಾಂಪ್ ಮಾಡಬೇಕು. ಅವನಿಗೆ ಮಕ್ಕಳಿಲ್ಲ. ರಂಗಮ್ಮ ಅಂತ ಒಬ್ಳು ಹೆಂಡತಿ ಇದ್ದಾಳೆ, ಇನ್ನೊಬ್ಳು ಅಲ್ಮೇಲಮ್ಮ ಅಂತಿದ್ದಾಳೆ ಅಂತ ಒಂದು ಕತೆ. ಅವನೇನ್ ಮಾಡ್ತಾನೆ, ಈ ರಾಜಬಡಿಯರ್ ಯುದ್ಧದಲ್ಲಿ ನಂಬಿಕಸ್ತ, ದೊಡ್ಡ ವಂಶದಿಂದ ಬಂದಿದ್ದಾನೆ ಅಂತ ಅವನು ಕರೆದು ಸ್ನೇಹದಿಂದ ಹೇಳ್ತಾನಂತೆ, ಅಯ್ಯ ನಾನು ಹೋಗ್ತಾ ಇದ್ದೀನಿ ಟ್ರೀಟ್ಮೆಂಟ್ಗೆ, ಬರಕ್ಕೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಬದುಕಿ ವಾಪಸ್ ಬರ್ತೀನೋ ಇಲ್ವೋ ಅದೂ ನಂಗೆ ಗೊತ್ತಿಲ್ಲ. ಒಂದು ಕೆಲಸ ಮಾಡು, ನನ್ನ ಆಬ್ಸೆನ್ಸಲ್ಲಿ ನೀನು ನನ್ನ ಶ್ರೀರಂಗಪಟ್ಟಣದಲ್ಲಿರೋ ಮಂಡಲ ಏನಿದೆ ಅದನ್ನು ಸೂಪರ್ವೈಸ್ ಮಾಡು. ನಾನು ಬದುಕಿ ವಾಪಸ್ ಬಂದರೆ ದೇವರ ಕೃಪೆಯಿಂದ ನನಗೆ ವಾಪಸ್ ಕೊಡು. ಇಲ್ಲ ನಾನು ಅಲ್ಲೇ ಸತ್ತರೆ ನೀನೇ ಅದನ್ನು ಅನುಭವಿಸಯ್ಯ. ಹೇಗೂ ವಿಜಯನಗರಕ್ಕೆ ನಾವು ನೀನು ಅಧೀನ, ನೀನೇ ಎಂಜಾಯ್ ಮಾಡು ಅಂತ 1 ವರ್ಷ ಅವನು ಸತ್ತ, ಅಲ್ಲೋಗಿ ಸತ್ತ. ಆಗ ರಾಜಬಡಿಯರು ಶ್ರೀರಂಗಪಟ್ಟಣಕ್ಕೆ, ಮೈಸೂರಿಂದ ಶ್ರೀರಂಗಪಟ್ಟಣಕ್ಕೆ ರಾಜಧಾನಿಯನ್ನು ಸ್ಥಳಾಂತರ ಮಾಡ್ತಾನೆ. ಅದನ್ನ ಮೈಸೂರು ರಾಜ್ಯಕ್ಕೆ ಕೇಂದ್ರ ಮಾಡ್ಕೊತಾನೆ, ಅಲ್ಲಿಂದ ಆಳ್ತಾನೆ ಅಂತ ಒಂದು. ಇನ್ನೊಂದು ಕಥೆ, ಅವನು ದುರ್ಬಲ ಆಗಿದ್ದ ಶ್ರೀರಂಗರಾಯ, ಇವನಿಗೆ ರಾಜ್ಯದಾಹ ಜಾಸ್ತಿ ರಾಜಬಡಿಯರಿಗೆ. ಅದಕ್ಕೇನು ಮಾಡ್ತಾನೆ ಇವನು, ರಾಜ್ಯವನ್ನು ಕಬಳಿಸಬೇಕು ಅನ್ನೋ ಉದ್ದೇಶದಿಂದ ಒಮ್ಮೆಲೆ ಆಕ್ರಮಣ ಮಾಡಿ ಅವನನ್ನು ಕೊಂದಾಕ್ತಾನೆ. ಆ ಮಂಡಲ ಏನಿದೆ ಅದನ್ನ ಆ ರಾಜ್ಯವನ್ನು ಕಿತ್ಕೊಂಡ ಇವನು ಅಂತ ಇನ್ನೊಂದು ಕತೆ. ಯಾರೇನು ಕತೆ ಬೇಕಾದ್ರೆ ಹೇಳ್ಕೋಬಹುದು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬರೆದಿರೋದು ಶ್ರೀಮನ್ ಮಹಾರಾಜರ ವಂಶಾವಳಿಯಲ್ಲಿ. ಅವನು ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ಗೆ ಹೋಗಿ ಸತ್ತ ಮೇಲೆ ಇವನು ಅದನ್ನು ತನ್ನ ವಶಕ್ಕೆ ತಕೊಂಡ. ಕೊಲೆ ಮಾಡ್ದ ಅಂತ ಅವ್ರು ಹೇಳಲ್ಲ, ಬೇರೆಯವ್ರು ಹೇಳ್ತಾರೆ. ಅದಿರಲಿ, ಶ್ರೀರಂಗಪಟ್ಟಣದ ಮಂಡಲ ಮೈಸೂರಿನ ಪಾಳೆಗಾರ ರಾಜಬಡಿಯರ್ ವಶಕ್ಕೆ ಬಂತು. ಅವನು ತನ್ನನ್ನು ರಾಜ ಅಂತ ಕರ್ಕೊಂಡ. ಶಾಪ ಯಾಕೆ ಬಂತು, ಇವನು ಶ್ರೀರಂಗಪಟ್ಟಣ ವಹಿಸ್ಕೊಂಡ, ಶ್ರೀರಂಗರಾಯ ತಲಕಾಡಿಗೆ ಹೋಗಿದ್ನಲ್ಲ,
ಟ್ರೀಟ್ಮೆಂಟ್ ತಗೊಳಕ್ಕೆ, ದೇವ್ರ ಪೂಜೆ ಮಾಡೋಕ್ಕೆ. ಅಲ್ಲಿ ಊಟ ಮಾಡಬೇಕಲ್ಲಪ್ಪ ಅವನಿಗೆ. ಅಡುಗೆ ಬಡಿಸೋರು ಯಾರು, ನೋಡ್ಕೊಳ್ಳೋರು ಯಾರು? ಅದಕ್ಕೇನು ಮಾಡ್ತಾನೆ, ಅವನು ಹೆಂಡತಿ ಸಮೇತ ಹೋಗ್ತಾನೆ. ಮಹಾರಾಜರ ವಂಶಾವಳಿ ಪ್ರಕಾರ, ನಾನು ಈಗ ತಪ್ಪಿಡ್ದೆ ಅದನ್ನ, ಒಬ್ಬನೇ ಎಂಥವಳು ಅಲ್ಮೇಲಮ್ಮ ಹೆಂಡತಿ ಅವನಿಗೆ. ಗಂಡ ಸತ್ಮೇಲೆ ಅವಳು ಅಲ್ಲೇ ಇದ್ಲು. ಇವನು ಶ್ರೀರಂಗ ತಾನು ರಾಜವಾಡಿಯವರು ಶ್ರೀರಂಗಪಟ್ಟಣಕ್ಕೆ ಬರ್ತಾನೆ, ವಹಿಸ್ಕೋತಾನೆ. ಶ್ರೀರಂಗನಾಥನ್ಗೆ ಹೋಗಿ ಪೂಜೆ ಮಾಡ್ತಾನೆ, ರಂಗನಾಥ ಸ್ವಾಮಿಗೆ. ಪಕ್ಕದಲ್ಲೇ ರಂಗನಾಯಕಿ ಗುಡಿ ಇದೆ, ಅಲ್ಲಿಗೆ ಹೋಗ್ತಾನೆ. ರಂಗನಾಯಕಿಗೇನು ಒಡವೆ ಹಾಕಿಲ್ಲ, ಬೋಳಾಗಿದೆ. ಅರ್ಚಕನ್ ಕೇಳ್ತಾನೆ, ಇದೇನ್ರಿ, ಯಾಕೆ ಬೋಳಾಗಿದೆಯಲ್ರಿ? ಅಯ್ಯೋ, ಹಿಂದಿನ ಮಹಾರಾಣಿಯವರು ಇದ್ರಲ್ಲ ಅಲ್ಮೇಲಮ್ಮನವರು, ಅವರು ಪ್ರತಿ ಮಂಗಳವಾರ ಶುಕ್ರವಾರ ಇದಕ್ಕೆ ಧರಿಸಿ ಪೂಜೆ ಮಾಡೋಕ್ಕೆ ಒಡವೆ ಕೊಡ್ತಾ ಇದ್ರು ಶ್ರೀರಂಗಪಟ್ಟಣದಲ್ಲಿ ಇದ್ದಾಗ. ಮಂಗಳವಾರ ಶುಕ್ರವಾರ ಕೊಡೋರು, ನಾವು ಪೂಜೆ ಮಾಡ್ತಿದ್ವಿ, ರಾತ್ರಿ ವಾಪಸ್ ತೆಗೆಸ್ಕೊಡೋರು. ಈಗ ಅವರು ಗಂಡನ ಜೊತೆ ತಲಕಾಡು ಕೊಟ್ಟೋದ್ರಲ್ಲ, ಒಡವೆಗಳನ್ನೂ ತಗೊಂಡೋಗಿದ್ದಾರೆ, ದೇವರ ಆಭರಣಗಳನ್ನೂ ತಗೊಂಡೋಗಿದ್ದಾರೆ. ಆದ್ದರಿಂದಾಗಿ ರಂಗನಾಯಕಮ್ಮ ಇಲ್ಲಿ ಬೋಳಾಗಿದ್ದಾಳೆ. ಇವನಿಗೆ ಸಿಟ್ಟು ಬರುತ್ತೆ, ಬೇಜಾರಾಗುತ್ತೆ. ಹೇಳಿ ಕಳಿಸ್ತಾನೆ, ದೇವ್ರ ಒಡವೆನ ವಾಪಸ್ ಕೊಡಬೇಕು, ಮನುಷ್ಯರು ಧರಿಸ್ಬಾರ್ದು, ದೇವ್ರಿಗೆ ಹಾಕಿದ್ಮೇಲೆ ವಾಪಸ್ ಕೊಡಿ ಅಂತ ಈಸ್ಕೊಂಬರ್ರಯ್ಯ ಅಂತ ಯಾರನ್ನ ಕಳಿಸ್ತಾನೆ. ಅವಳಂತಳಯ್ಯ, ನಾನು ಯಾಕೆ ಕೊಡ್ಬೇಕು, ನನ್ನ ಒಡವೆ ನಾನು ದೇವ್ರಿಗೆ ಕೊಡ್ತಿದ್ದೆ, ದೇವ್ರು ನನಗೆ ಕೊಟ್ಟಿರ್ಲಿಲ್ಲ ಒಡವೆನ, ನನ್ನ ಒಡವೆ ದೇವ್ರಿಗೆ ಧರ್ಸಕ್ಕೆ ಕೊಡ್ತಿದ್ದೆ, ವಾಪಸ್ ತಗೊಂಡೆ, ನಾನು ಯಾಕೆ ಕೊಡ್ಲಿಕ್ಕ, ಕೊಡಲ್ಲ. ಸರಿ, ಅವನು ಬಂದು ಅದನ್ನೇ ರಿಪೋರ್ಟ್ ಮಾಡ್ತಾನೆ ರಾಜವಾಡಿಯವ್ರಿಗೆ. ಇನ್ನೂ ವಿಪರೀತ ಸಿಟ್ಟು ಬರುತ್ತೆ ಇವನಿಗೆ. ಬಲ್ವಂತಕ್ಕೆ ಅವಳು ಕೊಡಕ್ಕೆ ಕೇಳೋವಳಿಗೆ ಕೊಡದೆ ಹೋದ್ರೆ ಬಲ್ವಂತ ಕಿತ್ಕೊಂಬನ್ನಿ ಅಂತ ಹೇಳ್ತಾನಂತೆ. ಅಂತ್ಯಗಳಿವೆಲ್ಲ, ಎಲ್ಲೂ ದಾಖಲೆ ಇಲ್ಲ. ಆಯ್ತು, ಹೋಗಿ ಅವನು ಅದನ್ನೇ ಹೇಳ್ತಾನೆ. ಇನ್ನೊಂದಷ್ಟು ಕಾರವಾಗಿ ಸೇರಿಸಿರ್ಬೋದು. ಆಗ ಅವಳು, ನನ್ನ ಮೇಲೆ ಇವನು ಬಲಾತ್ಕಾರ ಮಾಡ್ತಾನೆ ಅಂತ ಗೊತ್ತಾಗಿ ಒಡವೆಗಳನ್ನೆಲ್ಲಾನು ಸೊಂಟಕ್ಕೆ ಕಟ್ಕೊಂಡು, ಸೆರಗೆ ಕಟ್ಕೊಂಡು ಒಳಗೆ ಬಿದ್ದು ಸಾಯ್ತಾಳೆ. ತಲಕಾಡ್ಲಿರೋ ಕಾವೇರಿ ನದಿಗೆ ಬಿದ್ದು ಸಾಯ್ತಾಳೆ. ನದಿಗೆ ಬೀಳೋದಕ್ಕಿಂತ ಮೊದಲು ಸಿಟ್ಟಿತ್ತಲ್ಲ, ಆಗ ಅವಳು ಶಾಪ ಕೊಡ್ತಾಳೆ. ತಲಕಾಡು ಮರಳಾಗ್ಲಿ, ಮಾಲಂಗಿ ಮಡವಾಗ್ಲಿ, ಮೈಸೂರು ದೊರೆಗಳಿಗೆ ಮಕ್ಕಳಾಗದಿರಲಿ ಅಂತ ಶಾಪ ಕೊಟ್ಟು ಹೊಳೆಗೆ ಬಿದ್ದು ಸತ್ತು. ಅವತ್ತಿಂದ ಇದು ಶಾಪ ನಡ್ಕೊಂಡ್ ಬರ್ತಾ ಇದೆ ಅಂತ ಇವ್ರು ಹೇಳ್ತಾರೆ. ಯದುವಂಶದ ಜನ ಅರಮನೆಲಿರೋರು ಹೇಳ್ತಾರೆ. ಆಮೇಲೆ ರಾಜವಾಡಿಯವ್ರಿಗೆ ಇದು ಗೊತ್ತಾಗುತ್ತೆ. ಅವ್ನು ಬಂದು ಹೇಳ್ತಾರೆ, ಯೋ ಹಿಂಗೆ ಸತ್ತೋಗ್ಬಿಟ್ಲು, ಮುಳುಗ್ ಸತ್ತೋಗ್ಲು. ಅಯ್ಯೋ, ಹಿಂಗೆ ಸತ್ಲವಳು. ನವರಾತ್ರಿ ಹಬ್ಬದ ಸಮಯದಲ್ಲಿ ಅಯ್ಯೋ ಸತ್ತೋಗ್ಬಿಟ್ಲಲ್ಲ ಇವಳು. ರಾತ್ರಿ ಅವ್ನು ಗಿಲ್ಟಿ ಕಾನ್ಷನ್ಸು, ಪಿಶಾಚಿಯಾಗಿ ಬರ್ತಾಳೆ ಅವಳು. ಬಂದು ಇವನಿಗೆ ಹೆದರ್ಸ್ತಾಳೆ. ಶ್ರೀಮತಿ ಅಲ್ಮೇಲಮ್ಮನವರು, ಅಲ್ಲ ಮಹಾರಾಣಿ ಅಲ್ಮೇಲಮ್ಮನವರು. ಗಾಬರಿ ಆಗ್ಬಿಡ್ತು ಇವನಿಗೆ. ಹೋಗಿ ಮಾಮೂಲಿ ಇದೆಯಲ್ಲ, ಜ್ಯೋತಿಷಿಗಳು ಅವರು ಇವನ್ನೆಲ್ಲ ಕರೆದ್ಬಿಟ್ಟು ಏನು ಮಾಡಬೇಕು,
ಈ ಥರ ಕನಸು ಬಂದು ಗೋಳಿಕೊಂಡಿದ್ದಾಳೆ, ಏನು ಮಾಡಬೇಕು? ಅವ್ರು ಹೇಳ್ತಾರೆ, ಮಾಮೂಲು ಅವ್ರು ಹೇಳೋ ಪರಿಹಾರ, ಪ್ರತಿಯೊಂದಕ್ಕೂ ಪರಿಹಾರ ಇದೆ, ನೀವ್ಯಾಕೆ ಗಾಬರಿ ಆಗ್ತೀರಿ? ಅಲ್ಮೇಲೆ ಒಂದು ಚಿನ್ನದ ವಿಗ್ರಹ ಮಾಡಿಸಿ, 6 ಅಡಿ ವಿಗ್ರಹ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬರ್ದಿರೋದು, ಅದಕ್ಕೆ ನೀವು ಪೂಜೆ ಮಾಡಿ. ದಿನ ಅಲ್ಲ, ವರ್ಷಕ್ಕೊಂದಿನ, ಆಯುಧ ಪೂಜೆ ದಿನ ಅವಳು ಒಂದಿನ ಪೂಜೆ ಮಾಡಿ ಸಾಕು. ನಿಮ್ಮ ಈ ಆತಂಕ, ಹೆದರಿಕೆ ಎಲ್ಲವೂ ಪರಿಹಾರವಾಗುತ್ತೆ, ನಿಮಗೆ ಒಳ್ಳೇದಾಗುತ್ತೆ. ಅವತ್ತು ಇವನು ಆದೇಶ ಮಾಡ್ತಾನಂತೆ ರಾಜ ಒಡೆಯರು, ನಾನು ಈ ವರ್ಷದಿಂದಲೇ ಪೂಜೆ ಮಾಡ್ತೀನಿ, ಇನ್ನು ನನ್ನ ವಂಶಸ್ಥರು, ಮುಂದೆ ಬರೋ ವಂಶಸ್ಥರು ಸಾವಿರಾರು ವರ್ಷಗಳು ಆಯುಧ ಪೂಜೆ ದಿನ ಮಹಾರಾಣಿ ಅಲ್ಮೇಲಮ್ಮನ ಅವ್ರ ಅಮಲ ದೇವತೆ ಅಂತ ಕರೆದು ವರ್ಷಕ್ಕೊಂದಿನ ಆಯುಧ ಪೂಜೆ ದಿನ ಪೂಜೆ ಮಾಡಬೇಕು ಅಂತ ಅವನು ಒಂದು ಆರ್ಡ್ರ್ ಮಾಡ್ತಾನೆ. ಅದೇ ರೀತಿ ಇವರು ಮಾಡಿಕೊಂಡು ಆಯುಧ ಪೂಜೆ ದಿನ ಅಲ್ಮೇಲಮ್ಮನ ಶಾಪದ ಪೂಜೆ ಮಾಡ್ತಾರೆ. ಇಲ್ಲಿ ಸಾಕಷ್ಟು ಗೊಂದಲ ಇದೆ. ಈ ಕಥೆ ಅಲ್ಮೇಲಮ್ಮ ಅವನ ರಾಣಿ ಅಂತ ಹೇಳೋರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಒಬ್ಬರೇ. ಶ್ರೀಮನ್ ಮಹಾರಾಜರವರು ವಂಶಾವಳಿ ಕೃತಿಯಲ್ಲಿ ಬರೀತಾರೆ. ಇನ್ನು ಯಾವ ಇತಿಹಾಸಕಾರನು ಅಲ್ಮೇಲಮ್ಮನ ಕಥೆಯ ಪ್ರಸಂಗವನ್ನು ನಿರೂಪಿಸೋದಿಲ್ಲ. ಅವ್ರು ಹೇಳೋ ಪ್ರಕಾರ ಹೆಂಡತಿ ಇದ್ಲು, ಯಾವುದೋ ಒಂದು ಪುಸ್ತಕದಲ್ಲಿ ರಂಗಮ್ಮ ಅಂತ ಹೆಸರು ಬರುತ್ತೆ, ಅಲ್ಮೇಲಮ್ಮ ಅಲ್ಲ. ಇಲ್ಲಿ ನಾವು ಕೆದಕಿ ಒಂದು ಪ್ರಶ್ನೆ ಕೇಳ್ಬೋದು. ಮುಮ್ಮಡಿ ಕೃಷ್ಣರಾಜ ಒಡೆಯರ ಅಲ್ಮೇಲಮ್ಮ ಅಂತ ಹೇಳ್ತಾರೆ ರಾಣಿ ಹೆಸರು, ಗ್ರಾಂಟೆಡ್ ಅಂತ ಅನ್ಕೊಳ್ಳೋಣ. ಅಲ್ಮೇಲಮ್ಮ ಶಾಪ ಕೊಡ್ತಾಳಲ್ಲ, ಶಾಪ ಕೊಡೋದು, ವರ ಕೊಡುವ ಶಕ್ತಿ ಯಾರಿಗಿತ್ತು? ನಾವು ಪುರಾಣಗಳಲ್ಲಿ ಓದ್ತೀವಿ, ನೂರಾರು ವರ್ಷಗಳು ಕಠಿಣ ತಪಸ್ಸು ಮಾಡಿದವ್ರಿಗೂ ಮಾಡಿದ ನಂತರ ದೇವರು ವರ ಕೊಡ್ತಾನೆ. ಗಂಡು ದೇವರು, ಹೆಣ್ಣು ದೇವರು, ಯಾರೇ ಆಗಲಿ, ಯಾರನ್ನು ಕೂಡ ತಪಸ್ಸು ಮಾಡ್ತೀವಿ, ಅವ್ರು ಖುಷಿಯಾಗಿ ವರ ಕೊಡ್ತಾರೆ, ನಾವು ಕೇಳಿದ್ದು ಕೊಡ್ತಾರೆ. ವರ ಕೊಟ್ಮೇಲೆ ನಮಗೆ ಅದ್ರ ಜೊತೆಗೆ ಶಾಪ ಕೊಡೋ ಶಕ್ತಿನೂ ಬರುತ್ತೆ. ಇವಳು ಅಲ್ಮೇಲಮ್ಮ ಯಾವ ತಪಸ್ಸು ಮಾಡಿದ್ಲು? ವರ ಕೊಡೋ ಶಕ್ತಿ, ಶಾಪ ಕೊಡೋ ಶಕ್ತಿ ಎಲ್ಲಿಂದ ಬಂತು? ಒಡವೆಗಳ ಮೇಲೆ ಅಷ್ಟೊಂದು ವ್ಯಾಮೋಹ ಇದೆ. ದೇವರಲ್ಲಿ ಕೊಟ್ಟಿತ್ತು ನನ್ಗೆ ಒಡವೆನ, ನಂದು ಅದು, ನಾನ್ ದೇವ್ರಿಗೆ ದರ್ಶನ ಕೊಡ್ತಿದ್ದೆ. ಇಂಥ ಲೌಕಿಕ ಆಸೆಗಳೇ ತುಂಬಿದ್ದಂಥ ಹೆಣ್ಣು, ಅವಳಿಗೆ ಶಾಪ ಕೊಡೋ ಶಕ್ತಿ ಇದೆಯಾ? ಅಷ್ಟು ಪವಿತ್ರಾತ್ಮಳ ಅವಳು? ಆ ಪ್ರಶ್ನೆ ಕೇಳಿಬಿಟ್ರೆ ಈ ಕತೆ ಮುಂದಕ್ಕೆ ಹೋಗಲ್ಲ. ಆಮೇಲೆ ಏನು ಶಾಪ ಅದು? ತಲಕಾಡು ಮರಳಾಗ್ಲಿ, ಮಾಲಂಗಿ ಮಡುವಾಗ್ಲಿ, ಮೈಸೂರು ದೊರೆಗಳಿಗೆ ಮಕ್ಕಳಾಗದಿರಲಿ. ದೊರೆಗಳಿಗೆ ಮಕ್ಕಳಾಗದಿರಲಿ, ಗಂಡು ಮಕ್ಕಳು ಹೆಣ್ಮಕ್ಳು ಅದಿಲ್ಲ, ಡೆಫಿನೇಷನ್ ಇಲ್ಲ, ಫುಟ್ನೋಟ್ ಬರ್ದಿಲ್ಲ, ಅವಳು ಹೇಳಿಲ್ಲ. ಗಂಡು ಮಕ್ಕಳು ಹೆಣ್ಮಕ್ಳು ಗೊತ್ತಿಲ್ಲ. ದತ್ತು ಮಕ್ಕಳಿಗೆ ಮಕ್ಕಳಾಗ್ಲಿ ಅಂತ ಇವ್ರು ಹೇಳ್ತಾರಲ್ಲ, ಅದೆಲ್ಲ ಫುಟ್ನೋಟಲ್ಲಿ ಬರ್ದಿಯಾಳ, ಹೇಳಿದಾಳ? ಇಲ್ಲ. ಮೈಸೂರು ದೊರೆಗಳಿಗೆ ಮಕ್ಕಳಾಗದಿರಲಿ, ಮಕ್ಕಳಾಗಿದ್ದಾರೆ. 25 ಜನ ರಾಜ್ಯದಲ್ಲಿ 13-14 ವರ್ಷದವರು 3 ಜನ ಇದ್ದಾರೆ.
2-3 ಜನ. ಅವ್ರು ಬಿಟ್ರೆ ಎಲ್ರೂ ದೊಡ್ಡವ್ರೇನೆ, ಎಲ್ರಿಗೂ ಮಕ್ಕಳಾಗಿವೆ. ಹೆಣ್ಮಕ್ಳಂತೂ ಇದ್ದೇ ಇದ್ದಾರೆ. ಇವ್ರು 9ನೇ ರಾಜಬಡಿಯವರು 8 ಜನ ಬಿಟ್ಬೇಡಿ, 9ರಿಂದ 25 ಅಂದ್ರೆ 16, 9, 16 ಅಂತ ಕಾಣುತ್ತೆ. ಇಬ್ಬರೇ ರಾಜರು ಏಕಪತ್ನಿ ವ್ರತಸ್ಥರು 25ರಲ್ಲೂ. ಒಂದು 10ನೇ ಚಾಮರಾಜೇಂದ್ರ ಒಡೆಯರು ಮತ್ತು ಅವ್ರ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರು, ಅವರಿಬ್ಬರೇ ಏಕಪತ್ನಿ ವ್ರತಸ್ಥರು. ಬಾಕಿಯವರೆಲ್ಲ ಬಹುಸಂಖ್ಯಾತರು, 5, 10, 15, 20 ಎಲ್ಲ ಇದ್ರು ಅಧಿಕೃತವಾಗಿ. ಎಲ್ರಿಗೂ ಮಕ್ಕಳಾಗಿದ್ದಾರೆ. ಪಟ್ಟದ ರಾಣಿಗೆ ಆಗದೆ ಇರ್ಬೋದು, ಬೇರೆ ರಾಣಿಗಾಗಿದ್ದಾರೆ ಗಂಡ್ಮಕ್ಳು. ಪಟ್ಟದ ರಾಣಿ ಮಕ್ಕಳಿಗೇನೆ ಪಟ್ಟ ಕಟ್ಟಬೇಕು ಅಂತ ಹೇಳಿದೆ. ನನ್ನ ಮಗ ಕಣಯ್ಯ, ನಾನು ಪಟ್ಟ ಕಟ್ತೀನಿ ಕಟ್ಬೋದು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ 9ನೇ ಹೆಂಡತಿ, 10ನೇ ಹೆಂಡತಿಗೆ ಗಂಡ್ಮಕ್ಳಿದ್ದಾರೆ. ಮದುವೆ ಆಗುವಾಗ ಗಂಡಿಗೆನೆ 9-10 ವರ್ಷ, ಹೆಣ್ಣಿಗೆ 5-6 ವರ್ಷ. ಆಮೇಲೆ ವಯಸ್ಸಿಗೆ ಬರೋದಕ್ಕೆ ಇನ್ನ 5 ಜನ ಮದುವೆ ಆಗ್ತಾರೆ. ಅವ್ರಿಗೆ 15-20 ಜನ ಹೆಂಡ್ತಿರು. ಪಟ್ಟದ ರಾಣಿ ಶಾಸ್ತ್ರಕ್ಕೆ ಪ್ರೇಯಸಿಯರ ಜೊತೆ ಪ್ರೇಮದಾಟ ಜಾಸ್ತಿ. ಇಲ್ಲಿ ಆ ವಿವರಣೆ ಇಲ್ಲ ಶಾಸ್ತ್ರದಲ್ಲಿ. ಮಕ್ಕಳಾಗದಿರಲಿ ಅಷ್ಟೇ, ಗಂಡ್ಮಕ್ಳು, ದತ್ತು ಮಕ್ಕಳು ಅವೆಲ್ಲ ಇಲ್ಲ. ಎರಡನೇದು ಬಹಳ ಮುಖ್ಯವಾದ್ದು, ರಾಜಬಡಿಯವರಿಗೆ ಅವಳು ಶಾಪ ಕೊಡೋದು 1610ರಲ್ಲಿ ಶಾಪ ಕೊಟ್ಲು ಅಂತ ಹೇಳೋದು. 1617ರಲ್ಲಿ ಅವನು ಸಾಯ್ತಾನೆ. ರಾಜಬಡಿಯರು ಆರೋಗ್ಯ ಕೆಡುತ್ತೆ, ಮಂತ್ರಿಗಳು ದಳವಾಯಿಗಳು ಎಲ್ಲರನ್ನು ಕರೀತಾನೆ. ಸಿನಿಮಾ ದೃಶ್ಯ ಇದಿರೋದನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ ಶ್ರೀಮನ್ ಮಹಾರಾಜರ ವಂಶಾವಳಿ ಕೃತಿಯಲ್ಲಿ ಅವರೇ ಅಲ್ಮೇಲಮ್ಮನ ವಿವರ ವರ್ಣನೆ ಕೊಡೋರು. ಆಯ್ತು, ಅವನ್ನೆಲ್ರನ್ನ ಕರೆದ, ದಳವಾಯಿ ಮಂತ್ರಿಗಳ ಕರೆದು, ನೋಡಿ ಆರೋಗ್ಯಕ್ಕೆ ಸಾಯ್ತಾ ಇದ್ದೀನಿ ನಾನು, ನನ್ನ ಮಗ ಕಾಳಗದಲ್ಲಿ ಸತ್ತೋಗಿದ್ದಾನೆ, ಅವನ ಮಗ ಇದ್ದಾನೆ, ಆದರೆ ನನ್ನ ಮಗನ ಮಗ ಇದ್ದಾನೆ. ನಾನು ಸತ್ತ ಮೇಲೆ ನೀವು ನನ್ನ ಮೊಮ್ಮಗನಿಗೆ ಪಟ್ಟ ಕಟ್ಟಿ. ನಂಬರ್ 2, ನನ್ನ ಕಿರಿಯ ರಾಣಿ ತಿಮ್ಮಾಜಮ್ಮಣ್ಣಿ 6 ತಿಂಗಳ ಗರ್ಭಿಣಿ. ಅವಳಿಗೆ ಗಂಡ್ಮಗುವಾಗುತ್ತೆ 3 ತಿಂಗಳಾದ್ಮೇಲೆ. ನನ್ನ ಮೊಮ್ಮಗನ ನಂತರ ನನ್ನ ಮಗನಿಗೆ ಪಟ್ಟ ಕಟ್ಟಿ. ಜ್ಯೋತಿಷ ನೋಡಿದ್ದ ಗಂಡ್ಮಗು ಆಗುತ್ತೆ ಅಂತ. ನನ್ನ ಮೊಮ್ಮಗನ ನಂತರ ನನ್ನ ಮಗನ ಪಟ್ಟ ಕಟ್ಟಿ ಅಂತ ಹೇಳಿ ಟಕ್ಕಂತ ಸತ್ತೋಗ್ತಾನೆ ಅವನು. ಎಲ್ಲ ಸಿನಿಮಾ ದೃಶ್ಯ. ದಳವಾಯಿಗಳು ಅದೇ ಥರ ಅವನ ಮೊಮ್ಮಗನ ಪಟ್ಟ ಕಟ್ತಾರೆ. ಆಮೇಲೆ 3 ತಿಂಗಳ ನಂತರ ಅವನ ಕಿರಿಯ ರಾಣಿ ತಿಮ್ಮಾಜಮ್ಮನಿಗೆ ಗಂಡು ಮಗು ಆಗುತ್ತೆ. ಮೊಮ್ಮಗ ಸತ್ತ ಮೇಲೆ ಈ ರಾಜ ಒಡೆಯರ್ ಮಗನಿಗೆ ಇಮ್ಮಡಿ ರಾಜ ಒಡೆಯರ್ ಅಂತ ಹೇಳಿ ಹೆಸರಿಟ್ಟು ಅವನಿಗೆ ಪಟ್ಟ ಕಟ್ತಾರೆ. ಶಾಪ 1610ರಲ್ಲಿ ಅವಳು ಕೊಟ್ಟರು. ಶಾಪಕ್ಕೆ ಮೊದಲ ಬಲಿಯಾಗಬೇಕಾದ ವ್ಯಕ್ತಿ ರಾಜ ಒಡೆಯರು ಸತ್ತ. ಮಕ್ಕಳಾಗದಿರಲಿ, ಅವನಿಗೆ ಗಂಡ್ಮಗು ಆಯ್ತು, ಅವನು ರಾಜ ಆಯ್ತಾನೆ. ಇದಂಗೆ ಅದನ್ನ ಪ್ರಶ್ನೆ ಮಾಡ್ಬ. ಅದನ್ನ
ನಾವು ಪ್ರಶ್ನೆ ಮಾಡ್ಬೇಕಾದ್ರೆ ನಾವು ಸತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ನ ಆ ಲೋಕದಲ್ಲಿ ಭೇಟಿ ಮಾಡಿ ಅವ್ರನ್ನ ಕೇಳಬೇಕು, ಅದ್ಯಾಕೆ ಸ್ವಾಮಿ ಮರ್ತ್ಬಿಟ್ರಲ್ಲ ನೀವು ಕತೆ ಬರೀವಾಗ. ಮುಮ್ಮಡಿಯವರು ಯಾಕೆ ಬರೆದ್ರು ಯಾವ ಇತಿಹಾಸಕಾರನೂ ಬರೆಯಲ್ಲ. ರೈಸ್ ಇದನ್ನ ಮಹಾರಾಜ ಹೇಳೋದು ಕರೆಕ್ಟ್ ಅನ್ಕೊಂಡ್ಬಿಟ್ಟು ನಮ್ಮ ಎಪಿಗ್ರಫಿ ಎಕ್ಸ್ಪರ್ಟು ಲೆವೆಲ್ ಬಿ ರೈಸ್ ಅವರು ಇದನ್ನ ಒಪ್ಕೊಂಡು ಬರೀತಾರೆ. ಶಾಪ ನಿಜ ಅಂತಾನೆ ಬರೀತಾರೆ ಅವರು. ಬರೆದು ಆದಮೇಲೆ 10ನೇ ಚಾಮರಾಜೇಂದ್ರ ಒಡೆಯರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹುಟ್ಟಿದ ನಂತರ ಅವರು ತಮ್ಮ ಪುಸ್ತಕದಲ್ಲಿ ಒಂದು ತಿದ್ದುಪಡಿ ಮಾಡ್ಕೊಡ್ತಾರೆ. ಅವ್ರ ಮೊದಲನೇ ಎಡಿಷನ್ ಬಂದಿದ್ದು 1876ರಲ್ಲಿ. ಅಲ್ಲಿ ಬರೆದಿರ್ತಾರೆ, ಈ ತಲಕಾಡ್ ಮರಳಾಗ್ಲಿ ಮಾಲಂಗಿ ಮಡವಾಗ್ಲಿ ಒಡೆಯರ್ ಮಕ್ಕಳಾಗ್ಲಿ ಇದು ನಿಜ ಅಂತ ಬರೆದಿದ್ರು. ಎರಡನೇ ಮುದ್ರಣ 1897ರಲ್ಲಿ ಬಂದಾಗ ಅವ್ರು ಬರೀತಾರೆ, ದಿ ಲ್ಯಾಟರ್ ಪಾರ್ಟ್ ಈಸ್ ನೌ ಹ್ಯಾಪಿಲಿ ಆಫ್ ನೋ ಎಫೆಕ್ಟ್. ಕೊನೆಯ ಭಾಗ ಈಗ ಪ್ರಯೋಜನ ಇಲ್ಲ, ತಪ್ಪು ಅಂತ ಬರೀತಾರೆ. ಮುಮ್ಮಡಿ ಅವ್ರು ಯಾತಕ್ಕೆ ಕತೆ ಕಟ್ಟಿದ್ರು ಅಂದ್ರೆ, ಡಾಲ್ ಹೌಸಿ ವೈಸ್ರಾಯಾಗಿ ಬಂದ ಮೇಲೆ ಅವನು ಒಂದು ಕಾನೂನನ್ನ ಸೀರಿಯಸ್ ಆಗಿ ಜಾರಿ ಕೊಡ್ತಾನೆ. ಭಾರತದಲ್ಲಿ ಅಲ್ಲ, ಇಂಡಿಯಾಲಿ 500 ಚಿಲ್ಲರೆ ರಾಜರಿದ್ರು. ಒಬ್ಬೊಬ್ಬ ರಾಜನಿಗೆ ಲೆಕ್ಕ ಹಾಕಕ್ಕೆ ಆಗದಷ್ಟು ಹೆಂಡತಿರಿರ್ತಿದ್ರು. ಗಂಡು ಮಕ್ಕಳಿಗೆ ಉತ್ತರಾಧಿಕಾರಿ ಅಂತ ಮಾಡೋಕ್ಕಾಗ್ತಿರಲಿಲ್ಲ. ಬ್ರಿಟಿಷರಿಗೆ ರಾಜ್ಯವನ್ನು ಕಬಳಿಸೋ ತಂತ್ರ ಹುಡುಕ್ತಾರೆ ಅವರು. ರಾಜನ ಗಂಡ್ಮಗು ಇಲ್ಲ, ಆದ್ದರಿಂದ ರಾಜ್ಯ ನಮ್ದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದು ಕಾನೂನು ತರ್ತಾರೆ. 1834-36 ಕಾನೂನು ಜಾರಿ ಬರುತ್ತೆ. ಅವ್ರು ಕಟ್ಟುನಿಟ್ಟಾಗಿ ಜಾರಿಗೆ ತಂದವನು ಡಾಲ್ಹೌಸಿ. ಕಟ್ಟುನಿಟ್ಟಾಗಿ ರಾಜ್ಯ ಕಿತ್ಕೊಳ್ಳೋಕ್ಕೆ ಒಂದಲ್ಲ ಒಂದು ಕುಂಟು ಕಾರಣ. ಮುಮ್ಮಡಿಯವ್ರಿಗೆ ಪಟ್ಟ ಕಟ್ಟಬೇಕು. ಟಿಪ್ಪು ಸತ್ತ ಮೇಲೆ ಮುಮ್ಮಡಿಯವ್ರಿಗೆ ನಾವು ಪಟ್ಟ ಕಟ್ಟದ್ದು 1799 ಕೊನೆಯಲ್ಲಿ. ಐದು ವರ್ಷದ ಹುಡುಗ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಲಕ್ಷ್ಮಣಿ ರಾಜಮಾತೆ, ಪೂರ್ಣಯ್ಯ ದಿವಾನ. 1831ರಲ್ಲಿ ನಿಂಗೆ ರಾಜ್ಯ ಆಳಕ್ಕೆ ಬರಲ್ಲ ಅಂತ ಹೇಳಿ ದೊಡ್ಡ ದಂಗೆಗಳಾಗ್ತವೆ ಈ ಥರ. ಅವನ ಯೌವನ ಇತ್ತು. 1831 ಅಂದಾಗ ಅವನಿಗೆ 31 + 5 36 ವರ್ಷ. ಬ್ರಿಟಿಷರು ರಾಜ್ಯ ಕಿತ್ಕೊತಾರೆ. ವರ್ಷಕ್ಕೆ ₹1,00,000 ಅಷ್ಟು ಪೆನ್ಷನ್ ಕೊಟ್ಬಿಟ್ಟು ಇವರೇ ಕಿತ್ಕೊತಾರೆ. ಇವರು ಯಾಕೆ ಕಿತ್ಕೊಂಡ್ರಿ, ನಿಂಗೆ ರಾಜ್ಯ ಆಳಕ್ಕೆ ಬರಲ್ಲ, ನಾನೇನು ತಪ್ಪು ಮಾಡಿದೆ, ಹಂಗಾಯ್ತು ಹಿಂಗಾಯ್ತು, ಎಲ್ಲ ಕಡೆ ಆಗ್ತಾ ಇದ್ದದ್ದು. ಅವ್ರಿಗೆ ರಾಜ್ಯದಾಹ ಅಷ್ಟೇ. ಬ್ರಿಟಿಷರಿಗೆ ವಾಪಸ್ ತಗೊಳ್ಳೋಕೆ ಇವರು ಸಾಯೋವರೆಗೂ ಪ್ರಯತ್ನ ಪಡ್ತಾ ಇದ್ರು. ಬ್ರಿಟಿಷ್ ಅಧಿಕಾರ ಏನಿದೆ, ಅಧಿಕಾರಿಗಳ ಮುಂದೆ ಗೋಗರೀತಾರೆ. ಲಂಡನ್ ಹೋಗಿ ಆ ಸಾಮ್ರಾಜ್ಯದ ಅಧಿಪತಿ ಮುಂದೆ ಕಾಲ್ ಕಟ್ಕೊಳ್ಳೋ ಸ್ಟೇಜ್ಗೆ ಹೋಗ್ತಾರೆ, ಕೈ ಮುಗಿದು ಗೋಗರೀತಾರೆ. ನಾನು ತಪ್ಪು ಮಾಡಿಲ್ಲ, ರಾಜ್ಯ ವಾಪಸ್ ಕೊಡಿ. ಒಂದು ಹಂತ ಬ್ರಿಟಿಷರಿಗೂ ಅರ್ಥ ಆಗುತ್ತೆ, ನಾವು ತಪ್ಪು ಮಾಡಿದ್ದೀವಿ, ರಾಜ್ಯ ವಾಪಸ್ ಕೊಟ್ಬಿಡ್ಬೇಕು. ಅವನೇನೂ ತಪ್ಪು ಮಾಡಿಲ್ಲ, ನಾವು ಸುಮ್ಮನೆ ನಮ್ಮ ಚಪ್ಪಲಿಕ್ಕೆ ರಾಜ್ಯದ ದಾಹಕ್ಕೆ ಕಿತ್ಕೊಂಡಿದ್ದೀವಿ ಅಂತ ಅರ್ಥ ಆಗುತ್ತೆ, ರಿಪೋರ್ಟ್ ಹೋಗುತ್ತೆ. ಅವ್ರ ಸೆಕ್ರೆಟರಿ ಆಫ್ ಸ್ಟೇಟ್ನೋ ಕೊಡೋಕ್ಕಾಗಲ್ಲ, ಕೊಟ್ಬಿಟ್ರೆ ನಮ್ಗೆ ಅವಮಾನ ಆಗುತ್ತಲ್ಲ.
ಇದುವರೆಗೆ ನಾವು ರಾಜ್ಯ ಕಿತ್ಕೊಂಡದ್ದು ಸುಳ್ಳು ಹೇಳಿ ಕಿತ್ಕೊಂಡ್ವಿ ಅಂತ ಕೆಟ್ಟ ಹೆಸರು ಬರುತ್ತೆ, ಕೊಡೋಕ್ಕಾಗಲ್ಲ. ದತ್ತು ಮಕ್ಕಳಿಗೆ ಅಕ್ಕಿಲ ಕಾನೂನು ಪಕ್ಕ ಜಾರಿಗಿರ್ಬೇಕು. ಕೊನೆಗೆ ಇವರು ಒತ್ತಡ ತಾಳಾರ್ದೆ, ಬೇರೆ ರಾಜ್ಯವ್ರದ್ದು ಒತ್ತಡ ತಾಳಾರ್ದೆ ಆ ಕಾನೂನಲ್ಲಿ ತಿದ್ದುಪಡಿ ಮಾಡ್ತಾರೆ. ದತ್ತು ಮಕ್ಕಳಿಗೂ ರಾಜ್ಯಾಧಿಕಾರವನ್ನು ಕೊಡಬಹುದು. 1865 ತಿದ್ದುಪಡಿ ಬರುತ್ತೆ. ಇವ್ರಿಗೆ ಏನ್ ತೃಪ್ತಿ ಅಂದ್ರೆ, ಮುಮ್ಮಡಿಗೆ ನನಗ್ ಕೊಡದೆ ಹೋದು ನಮ್ಮ ವಂಶದವನಿಗೆ ಸಿಗುತ್ತೆ, ನನ್ನ ಮಕ್ಕಳಿಗೆ ಸಿಗುತ್ತೆ ಅಂತ ಅವ್ರಿಗೆ ಒಂದು ಭರವಸೆ. ಕಾನೂನು ಆಯ್ತದು. ಇವ್ರಿಗೆ ಗಂಡು ಮಕ್ಕಳಿದ್ದಾರೆ, 9ನೇ ಹೆಂಡತಿಗೊಬ್ಬ, 10ನೇ ಹೆಂಡತಿಗೊಬ್ಬ ಇದ್ದಾರೆ. ಪಟ್ಟು ರಾಣಿ ಮಕ್ಕಳೆಲ್ಲ ಕೊಡೋಲ್ಲ. ಅದ್ಯಾವ ರೂಲು? ಕ್ವಶನ್ ಮಾಡ್ಬೇಕು. ಗುಲಾಮರು, ಬ್ರಿಟಿಷರ ಆಡಳಿತದಲ್ಲಿ ರಾಜರೆಲ್ಲರೂ ಪರೋಕ್ಷವಾಗಿ ಗುಲಾಮ್ರೆ, ಅವ್ರು ಹೇಳ್ದಂಗೆ ಕೇಳಬೇಕು. ಆಗ ಸ್ವಂತ ಮಕ್ಕಳಿದ್ದರು 10ನೇ ಚಾಮರಾಜ ದತ್ತು ತಗೋತಾರೆ. 1868 ಮುಮ್ಮಡಿಯವರು ಸಾಯ್ತಾರೆ. ಆಗ ಬ್ರಿಟಿಷರ ದತ್ತು ಮಗ 5 ವರ್ಷದ 10ನೇ ಚಾಮರಾಜ ನಾಲ್ವಡಿಯವ್ರ ತಂದೆ ಅವ್ರಿಗೆ ಅಧಿಕಾರ ಕೊಡ್ತಾರೆ. ಅದು ಒಂದ್ ಕಡೆ ಇರಲಿ. ಈ ಅಲ್ಮೇಲಮ್ಮನ ಶಾಪಕ್ಕೆ ಬಂದರೆ, ಮಕ್ಕಳ ಶಾಪ ಕೊಡೋ ಈ ಪ್ರಸಂಗದ ಉಲ್ಲೇಖ ಇರೋದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಶ್ರೀಮನ್ ಮಹಾರಾಜರ ವಂಶಾವಳಿಯಲ್ಲಿ ಮಾತ್ರ, ಇನ್ನೆಲ್ಲೂ ಇಲ್ಲ. ಅವರು ಬ್ರಿಟಿಷರಿಗೆ ಹೇಳಬೇಕಾಗಿತ್ತು. ಕುಡ್ಕೊಂಡು ಗೋಗರಿತಾರಲ್ಲ, ಕಾಲು ಕಟ್ಕೊಂಡು ಗೋಗರಿತಾರೆ, ಕೈ ಮುಗಿತಾರೆ ಬ್ರಿಟಿಷ್ ಅಧಿಕಾರದ ಮುಂದೆ. ಇಂಗ್ಲೆಂಡ್ ಹೋಗೋ ಇವರು ವಕೀಲರುಗಳನ್ನು, ಇವ್ರಿಗೆ ಬೇಕಾದವ್ರು ಬಹಳ ಜನ ಇದ್ರು, ಅವರೆಲ್ರೂ ಇವ್ರ ಪರವಾಗಿ ವಾದ ಮಾಡ್ತಾರೆ. ಆಗ ಇವರೊಂದು ಕಥೆ ಕಟ್ತಾರೆ. ನನಗೆ ಮಕ್ಕಳಾಗ್ತಿದ್ರು ಕಣಯ್ಯ. ಮಕ್ಕಳು ಅಂದ್ರೆ ಇದೆ, 9ನೇ ಹೆಂಡತಿಗೆ ಇರೋದಲ್ಲ, ಪಟ್ಟದ ರಾಣಿಗೆನೆ ಮಕ್ಕಳಾಗ್ತಾ ಇದ್ರು. ಆದ್ರೆ ಅಲ್ಮೇಲಮ್ಮ ಅನ್ನೋಳು ಶಾಪ ಕೊಟ್ಬಿಟ್ಟಿಯಾಳೆ. ಮೈಸೂರು ಅರಸರಿಗೆ ಮಕ್ಕಳಾಗದಿರ್ಲಿ ಅಂದ್ರೆ ಪಟ್ಟದ ರಾಣಿಗೆ ಅಂತ ಇವರೇ ಇಂಟರ್ಪ್ರಿಟ್ ಮಾಡಬೇಕು. ಆ ಒಂದು ಕಥೆ ಕಟ್ತಾರೆ. ಅದಕ್ಕೆ ನಂಗೆ ಮಕ್ಕಳಾಗಿಲ್ಲ ಕಣ್ರಪ್ಪ, ಬೇರೆ ಹೆಂಡತಿರ್ಗಿದ್ದಾರೆ ಮಕ್ಕಳು, ವಾದ ಮಾಡಕ್ಕಾಗಲ್ಲ. ಆ ಕಥೆ ಕಟ್ಟಿ ಅದನ್ನ ಅವರು ದಾಖಲಿಸ್ತಾರೆ, ಆ ಪುಸ್ತಕದಲ್ಲಿ ಬರೀತಾರೆ, ಶ್ರೀಮನ್ ಮಹಾರಾಜರ ವಂಶಾವಳಿ. ಇಲ್ಲಿ ಬಹಳ ತಮಾಷೆ ಸಂಗತಿ ಅಂದರೆ, ರಾಜಬಳಿಯರ್ ಸತ್ ಮೇಲೆ ಅವನ ಮೊಮ್ಮಗ, ಆಮೇಲೆ ಅವನ ಮಗ, ಅವನ್ ಸತ್ ಮೇಲೆ ರಾಜಬಡೆಯರ ಅಣ್ಣನ ಮಗ ರಣಧೀರ ಕಂಠೀರವ ನರಸರಾಜ ಒಡೆಯರ್, ಅವನು ರಾಜ ಆಗ್ತಾನೆ. ಅವನು ಬಹಳ ಪ್ರಖ್ಯಾತವಾದ ವ್ಯಕ್ತಿ, ಕುಸ್ತಿ ಪೈಲ್ವಾನ, ಮಹಾನ್ ರಸಿಕ, ಒಳ್ಳೆ ಶೂರ. ಅವನ ಆಸ್ಥಾನ್ ಕವಿ ಗೋವಿಂದ ವೈದ್ಯ ಅನ್ನೋನು ಒಂದು ಕಾವ್ಯ ಬರೀತಾನೆ, ಕಂಠೀರವ ನರಸರಾಜ ವಿಜಯ, ಶ್ರೀ ಕಂಠೀರವ ನರಸರಾಜ ವಿಜಯಂ. 1838-48 ಬರುತ್ತದು. ರಾಜಬಡಿಯರಿಗೆ ಶಾಪ ಕೊಟ್ಟ 35-38 ವರ್ಷದಲ್ಲಿ. ಅಲ್ಲಿ ಅವನು ಬರೀತ, ಕಂಠೀರವ ನರಸರಾಜ್ ಒಡೆಯರು ದಸರಾ ಆಚರಣೆ ಮಾಡೋದನ್ನ ವರ್ಣಿಸ್ಕೊಂಡ್ ಬರ್ತಾನೆ. ಎಲ್ಲ ಬರುತ್ತೆ, ಆಯುಧ ಪೂಜೆವರೆಗೂ ಹೇಳ್ಕೊಂಡ್ ಬರ್ತಾನೆ.
ಆಯುಧ ಪೂಜೆ ದಿನ ಆಯುಧ ಪೂಜೆ ಜೊತೆಗೆ ಇದು ಇವ್ರಿಗೂ ಪೂಜೆ ಆಗ್ಬೇಕಲ್ಲ, ಆ ಉಲ್ಲೇಖ ಇಲ್ಲ. ಆಯುಧ ಪೂಜೆ ಆದ್ಮೇಲೆ ಸೀದಾ ವಿಜಯದಶಮಿ ಹೊಟ್ಟೋಯ್ತಾನೆ. ಯಾತಕ್ಕೆ ಅವನು ಇದನ್ನ ಅಲ್ಮೇಲೆ ಮುಂದೆ ಬರೀಲಿಲ್ಲ? ಯಾಕೆ ಬರ್ದಿಲ್ಲ ಅಂದ್ರೆ ಅವನು ಪೂಜೆನೇ ಮಾಡಿಲ್ಲ, ಅಲ್ಮೇಲಮ್ನೇ ಇಲ್ಲ. ಅದು ಹೋಗ್ಲಿ. ಚಿಕ್ಕದೇವರಾಜನ ಕಾಲದಲ್ಲಿ ಇದೆ ಒಂದು, ತಿರುಮಲಾರ್ಯ ಬರೀತಾನೆ, ಚಿಕ್ಕದೇವರಾಜ ಶ್ರೀರಂಗಪಟ್ಟಣ ರಾಜ ಒಡೆಯರಿಗೆ ಬರುತ್ತದೆ. ರಾಜ ಒಡೆಯರನ್ನು ತಕೊಂಡ್ಮೇಲೆ ಮೈಸೂರಿಂದ ಬಾರ್ಡ್ರಿಗೆ ಬರ್ತಾನೆ, ಶ್ರೀರಂಗಪಟ್ಟಣ ಬಾರ್ಡ್ರಿಗೆ ಬಂದು ನಿಂತ್ಕೊಂಡು ಒಬ್ಬನ ಕೈಲಿ ಹೇಳಿ ಕಳಿಸ್ತಾನೆ. ಅವಳು ಪಾಪ ಗಂಡ ಸತ್ತೋಗಿದ್ದಾನೆ, ರಂಗಮ್ಮ ಅವಳ ಹೆಸರು, ಶ್ರೀರಂಗಪಟ್ಟಣದ ದೊರೆಯ ಶ್ರೀರಂಗರಾಯ. ತಲಕಾಡಲ್ಲಿ ಸತ್ನಲ್ಲ ಅವನು, ಅವನ ಹೆಂಡತಿ ಅನಾಥಿಯಾಗಿದ್ದಾಳೆ. ಬಾರ್ಡ್ರಲ್ಲಿ ನಿಂತಿಯಾನೆ, ಊರಿಗೆ ಒಳಗೆ ಬರೋಲ್ಲ. ಯಾಕೆಲ್ಲ ಹೇಳಿ ಕಳಿಸ್ತಾನೆ. ಅವನೇನು ಹೇಳ್ತಾನೆ ಅಂದ್ರೆ, ಹರಿಯುವ ಹಾವನ್ನು, ಉರಿಯುವ ಕಿಚ್ಚನ್ನು, ಆಕೃತಿಗೊಂಡ ಪಿಶಾಚವನ್ನು, ಅನ್ಯರ ಹೆಂಡಂದಿರನ್ನು ಸಮೀಪಿಸುವುದು ಸರಿಯಲ್ಲ. ಬೇರೆಯವರ ಹೆಂಡತಿ ಇರೋ ಕಡೆ ನಾವು ಹತ್ರ ಹೋಗೋದು ಸರಿಯಲ್ಲ. ಅವ್ರಿಗೆ ಸುದ್ದಿಯನ್ನು ಕೊಡು. ಅವ್ರಿಗೆ ಏನೇನು ಬೇಕು ಶ್ರೀರಂಗಪಟ್ಟಣದಲ್ಲಿ ಎಲ್ಲವನ್ನೂ ತಕೊಂಡು ಅಲ್ಲಿಗೆ ತಲಕಾಡಿಗೆ ಅವರು ಹೋಗಲಿ. ಅದಕ್ಕೆ ವಾಹನ ವ್ಯವಸ್ಥೆಯನ್ನು ಮಾಡು. ವಾಹನ ಅಂದರೆ ಇದರಲ್ಲಿ ಹೊತ್ಕೊಂಡು ಹೋಗೋದು, ಪಲ್ಲಕ್ಕಿಲಿ ವ್ಯವಸ್ಥೆ ಮಾಡಿ. ಅದಕ್ಕೆ ಅವಳೇನಂತಾಳೆ, ಈ ಸುದ್ದಿ ಗೊತ್ತಾದಾಗ, ಅವ್ಳಿಗೆ ಯೋಚನೆ ಇತ್ತು, ಗಂಡ ಸತ್ತೋದ, ಇವನೇನಪ್ಪ ಬಂದು ಏನೆಲ್ಲ ಮಾಡ್ತಾನೆ ಅಂತ ಗಾಬರಿ ಇತ್ತು. ಈ ಸುದ್ದಿ ಹೋದ್ಮೇಲೆ ಅವಳಂತಾಳೆ, ರಾಜನೃಪನು ಪ್ರೀತಿಯಿಂದ ನನ್ನನ್ನು ನಮ್ಮೊಡೆಯನ ಬಳಿಗೆ ಕಳಿಸುವನು, ಹೋಗೋಣ ಅಂಥೇಳಿ ಎಲೆ ತಂದೆ ಕೇಳು. ನನ್ನರಸನು ಊರೊಳಗಿಲ್ಲದೆ ಮೈಗಾವಲಿನವರು ಹೋಗಿ ಒಬ್ಬಳೇ ಆಗಿದ್ದೇನೆ. ನನಗೂ ನನ್ನ ಊಳಿಗದ ದಾಸಿಯರಿಗೂ ನನ್ನ ಮನಸ್ಸನ್ನು ಮಾತುಗಳನ್ನು ಕಾವಲಿಟ್ಟು ಕಡಲಲ್ಲಿ ಮುಳುಗಿ ಕೈ ಸೋತಂತಿರುವವಳನ್ನು ಎತ್ತಿ ಸಲಹಿ ನನ್ನೊಡೆಯ ನೆಡೆಗೆ ಕಳುಹಿಸಿದೆ. ಪ್ರಾಣಮಾನಗಳ ಜೊತೆಗೆ ನಮ್ಮ ಕುಲಧರ್ಮವನ್ನು ಕಾಯ್ದು ಮನ್ನಿಸಿದೆ. ಇಂದು ನಾನು ನಿನ್ನ ಬೆನ್ನಲ್ಲೂ ಬಸಿರಲ್ಲೂ ಬಂದವಳು. ನೀನು ನನ್ನ ಹರಕೆಯಿಂದ ನಳ ನಹುಷ ನಾಭಾಗರಂತೆ ರಾಜ್ಯವಾಡಿ ಹಗೆಗಳನ್ನು ಗೆದ್ದು ಆಶ್ರಯಿಸಿದವರನ್ನು ಕಾಪಾಡಿ ಮಿತ್ರ ಪತ್ನಿ ಪುತ್ರ ಪೌತ್ರರೊಂದಿಗೆ ಸುಖವಾಗಿ ಬಾಳು ಅಂತ ಇವಳು ವಾಪಸ್ ಹೇಳಿ ಕಳಿಸ್ತಾಳೆ. ಇಲ್ಲಿ ಅಲ್ಮೇಲಮ್ಮ ಅಲ್ಲ, ಅವಳು ಅವನ ಹೆಂಡತಿ, ಯಾವಳು ಹೆಸರಿಲ್ಲ, ಗಂಡ ಇಲ್ಲದ ಹೆಣ್ಣಿದಾಳೆ ಅಂತ ಇವನು ಒಳಗೆ ಬರಲ್ಲ. ಅವನಂಗೆ ಗೌರವ ಕೊಟ್ಟು ಹೋಗು ಅಂತ ಹೇಳಿ ವ್ಯವಸ್ಥೆ ಮಾಡಿದ್ನಲ್ಲ ಅಂತವಳು, ನಾನು ನಿನ್ನ ಬಸ್ರಲ್ಲಿ ನಿನ್ನ ತಂಗಿ ಅಂತ ಹೇಳ್ಕೊತಾಳೆ ಅವಳು. ಇದು ಗೋವಿಂದ ವೈದ್ಯ ಮತ್ತು ತಿರುಮಲಾರ್ಯಂದು, ಗೋವಿಂದ ವೈದ್ಯನ ಉಲ್ಲೇಖ. ಇನ್ನು ಮುಂದಕ್ಕೆ ಬಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನ ಕವಿ ತಮ್ಮಯ್ಯ ಕವಿ ಅಂತ ಒಬ್ಬಿದ್ದ. ಅವನು ರಾಜನ ಹೊಗಳು ಬರೀಲೇಬೇಕಲ್ಲ ಎಲ್ಲರೂ. ಅವನು ನಾಲ್ವಡಿಯರ ಬಗ್ಗೆ ಒಂದು ಬರಿಬೇಕು ಬರ್ದವನು
ನವರಾತ್ರಿ ಆಚರಣೆಯನ್ನ ನಾಲ್ವಡಿ ಅಲ್ಲ, ಸಾರಿ, ಮುಮ್ಮಡಿ ಕೃಷ್ಣಾಜವಡಿ ಅಲ್ಲ, ಹೇಗೆ ಆಚರಿಸಿದ್ರು ಬರೀತಾನೆ. ಆಯುಧ ಪೂಜೆ ಮಾಡ್ತಾರೆ ಬೆಳಿಗ್ಗೆ, ಸಂಜೆ ದರ್ಬಾರ್ ಮಾಡ್ತಾರೆ, ಬೆಳಿಗ್ಗೆ ವಿಜಯದಶಮಿಗೆ ಹೋಗ್ತಾರೆ. ನೋವಲ್ ಮೇಲಮ್ಮ ಇದ್ಯಾವಾಗ ಬಂತು? ನಾಲ್ವಡಿಯವ್ರು ಸತ್ತದ್ದು 1700 ನಾನೇ ಮರ್ತನಲ್ಲ. ಮುಮ್ಮಡಿಯವ್ರು ಸತ್ತದ್ದು 1868. 1868 ಅವ್ರು ಸತ್ತದ್ದು. ಇದು ಡಾಲ್ಹೌಸಿ ಸೀರಿಯಸ್ ಆಗಿ ಮಾಡಿದ್ದು 1864-62 ಸಮಯದಲ್ಲಿ. ಕಾನೂನು ಇದ್ದೂ ಕಟ್ಟುನಿಟ್ಟಾಗಿ ಫಾಲೋ ಮಾಡಿದ್ದು 60 ಸಮಯದಲ್ಲಿ ಅನ್ಕೊಳ್ಳೋಣ. ಇವನು ಕಾವ್ಯ ಬರೆದದ್ದು ಅವನೇ ಹೇಳ್ತಾನೆ 1848 ಏನೋ ಅದನ್ನ ಕಾವ್ಯ ಬರೀತಾನೆ ತಮ್ಮಯ್ಯ ಕವಿ. ರಾಜವಂಶ ರತ್ನಪ್ರಭಾ ಅಂತ ಬರೀತಾನೆ. ಸಾವಿರದ 15/9/1834 ಅವನು ಬರೀತಾನೆ. ಇವರು ಸಾಯುವುದಕ್ಕೆ 34 ವರ್ಷ ಮುಂಚೆ ಬರೀತಾನೆ ತಮ್ಮಯ್ಯ ಕವಿ. ರಾಜವಂಶ ರತ್ನಪ್ರಭಾ ಅದರಲ್ಲಿ ಇವರು ದಸರಾ ಆಚರಣೆ ಮಾಡೋದೆಲ್ಲ ಬರೀತಾನೆ. ಆಯುಧ ಪೂಜೆನೂ ಮಾಡ್ತಾರೆ, ಸಿಂಹಾಸನದಲ್ಲಿ ಕೊಡ್ತಾರೆ, ವಿಜಯದಶಮಿ ಮೆರವಣಿಗೆ ಹೋಗ್ತಾರೆ ಬೆಳಿಗ್ಗೆ. ಎಲ್ಲಿ ಹೋದ್ಲು ಅಲ್ಮೇಲಮ್ಮನ ಪೂಜೆ? ಆಯುಧ ಪೂಜೆ ದಿನ ಆಗ್ಬೇಕಲ್ಲ. ಇಲ್ಲ, ತಮ್ಮಯ್ಯ ಕವಿ ರಾಜವಂಶ ರಾಜವಂಶ ರತ್ನಪ್ರಭಾನ ಅದಾದ ನಂತರ ಇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋದು ಜಾಸ್ತಿ ಆಯ್ತಲ್ಲ. 1948 ನಂತರ ಕಾನೂನು ಇದ್ರೂ ಇಂಪ್ಲಿಮೆಂಟ್ ಮಾಡಿರಲಿಲ್ಲ ಸೀರಿಯಸ್ ಆಗಿ. ಆಮೇಲೆ ಇವರು ಇಂಗ್ಲೆಂಡ್ ಹೋಗಿ ಗೋಗರಿಯೋದು, ಈ ಕತೆ ಹುಟ್ಟಾಕೋದು. ಪಟ್ಟರಾಣಿ ಮಕ್ಕಳಾಗ್ತಿತ್ತಪ್ಪ, ಏನ್ ಮಾಡೋಣ, ಶಾಪ ಇದೆ. ಈ ಒಟ್ಟಾರೆ ನಾವು ತಕೊಂಡಾಗ ಅಲ್ಮೇಲಮ್ಮನ ಶಾಪಕ್ಕೆ ಯಾವ ಆಧಾರವೂ ಎಲ್ಲೂ ಇಲ್ಲ. ಮುಮ್ಮಡಿ ಕೃಷ್ಣಾಜವಡಿಯರು ಬರೆದಿರುವಂಥ ಶ್ರೀಮನ್ ಮಹಾರಾಜ ಅವರ ವಂಶಾವಳಿಯಲ್ಲಿ ಮಾತ್ರ ಅದಿರೋದು. ಅದು ಬರೆಯೋದು ಡಾಲ್ಹೌಸಿ ಕಥೆ ಆದ್ಮೇಲೆ. ಅದು ಸತ್ಯ ಆಗಿದ್ದಿದ್ರೆ ಬೇರೆ ಇತಿಹಾಸಕಾರರು ಬರೀಬೇಕು, ಅವರ ಆಸ್ಥಾನ್ ಕವಿನೇ ಬರಿಬೇಕಾಗಿತ್ತಲ್ಲ. ರಾಜ್ ಒಡೆಯರ್ ಮೊದಲನೇ ವ್ಯಕ್ತಿ ಶಾಪಕ್ಕೆ ಬಲಿಯಾದವನು, ಅವನಿಗೆ 7 ವರ್ಷದ ನಂತರ ಗಂಡ್ಮಗು ಆಗುತ್ತೆ, ಅವನು ರಾಜ ಆಗ್ತಾನೆ. ಕೆಲವರು ಗಂಡ್ಮಕ್ಳು ಆಗದೆ ಇರ್ಬೋದು, ಅದಕ್ಕೆ ಬಯಾಲಜಿಕಲ್ ರೀಸನ್ಸ್ ಬೇರೆ ಇರ್ತವೆ. ಶಾಪಕ್ಕೆ ಆಗ್ಲಿಲ್ಲ ಅಂತ ಇವನ್ಗೆ ಹೆಂಗಾಯ್ತು ಮೊದಲನೇ ಅವನಿಗೆ ಗಂಡ್ಮಗು? ಮುಮ್ಮಡಿ 10ನೇ ಚಾಮರಾಜ ಒಡೆಯರ್ ದತ್ತು ತಗೋತಾರೆ, ಅವ್ರಿಗೆ ಬಿಟ್ಟಿರಲ್ಲಪ್ಪ. 9ನೇ ಒಳಗೊಬ್ಬ 10ನೇ ಒಳಗೊಬ್ಬ ಗಂಡ್ಮಗ ಇದ್ನಲ್ಲ. ಇದನ್ನೆಲ್ಲ ಲೆಕ್ಕ ಹಾಕ್ತಾಗ ಕೆಲವರಿಗೆ ಗಂಡು ಮಕ್ಕಳಾಗದೆ ಇದ್ರೆ ಬಯಾಲಜಿಕಲ್ ಕಾರಣಗಳಿರ್ತವೆ. ಗಂಡ ಅಥವಾ ಹೆಂಡತಿಲಿ ಪ್ರಪಂಚದಲ್ಲಿ ಮೈಸೂರು ಒಡೆಯರ್ಗೆನೆ ಗಂಡ್ಮಕ್ಳಾಗೋ, ಅವನು ದತ್ತು ತಗೊಂಡವನು ಮಗು ಆಗುತ್ತಂತೆ. ಈ ಕುಂಟು ಕಥೆಯನ್ನ ಮೈಸೂರು ಅರಮನೆ ಇರುವಂತ ರಾಜವಂಶಸ್ಥರು ಶ್ರೀಕಂಠ ದತ್ತು ನಾನು ಕೇಳಿದ್ದೆ ಒಂದ್ಸಲ. ಅವ್ರ ಅಲ್ಮೇಲಮ್ಮನ ಪೂಜೆಗೆ ಹಾಲ್ನಲ್ಲಿ ಹೋಗಿ ನಿಂತಾಗ ನಾನು ಈ ಕಡೆ ನಿಂತಿದ್ದೆ ಪಕ್ಕದಲ್ಲಿ. ಅವ್ನು ಕೇಳಿದೆ ಒಂದನ್ನು ಕೂತ್ಕೊಂಡು,
ಪೂಜೆ ನೋಡಿದ್ನಲ್ಲಪ್ಪ, ನೀವು ಅವಳು ನೋಡೋದು ಇಲ್ಲ ವಿಗ್ರಹನ. ಪೂಜೆ ಮಾಡಿ, ಅದು ನಿಮ್ಮ ನಂಬಿಕೆ. ಚರ್ಚೆ ಮಾಡೋಣ. ನಾನಾಗ ನಾನು ಪುಸ್ತಕ ಬರೀತಾ ಇದ್ದೆ, ಅಲ್ಮೇಲಮ್ಮನ ಶಾಪ ಒಂದು ಶವ ಪರೀಕ್ಷೆ ಅಂತ. ಇದನ್ನು ಬರೆದಿದ್ದೆ ನಾನು. ಒಂದು ಪ್ರತಿ ಅವ್ರಿಗೂ ಕೊಟ್ಟಿದ್ದೆ. ಚರ್ಚೆ ಮಾಡೋಣಪ್ಪ. ಬೇಡಪ್ಪ, ನೀವು ತಲೆ ಕೆಡಿಸ್ಬಿಡ್ತಾರೆ. ತಮಾಷೆ ಅಂದ್ರೆ, ಮಾಲಂಗಿಲಿ ತಲಕಾಡು ಮರಳಾಗ್ಲಿ ಮಾಲಂಗಿ ಮಡವಾಗ್ಲಿ ಅದೊಂದು ಹೇಳಿ ನಿಲ್ಸೋಣ. ಪೂರ್ತಿ ಕಾಡು, ತಲಕಾಡು ಇಡೀ ಏರಿಯಾನೇ ಕಾಡು. 1332-33 ಸಮಯದಲ್ಲಿ ತಲಕಾಡಿಂದ ಒಬ್ಬ ವ್ಯಕ್ತಿ ವಿಜಯನಗರದಲ್ಲಿ ಮಂತ್ರಿಯಾಗಿದ್ದ. ಇವತ್ತು ತಲಕಾಡಿಂದ 2 ಮೈಲಿ ದೂರದಲ್ಲಿ ಕಾವೇರಿ ನದಿಗೆ ಅಡ್ಡವಾಗಿ ಒಂದು ಅಣೆಕಟ್ಟೆ ಕಟ್ಟಿದ್ದಾರೆ. ಮಾಧವ ಅನ್ನೋನು ತಲಕಾಡಿನವನು, ವಿಜಯನಗರ ಮಂತ್ರಿ ಆಗಿದ್ದ. ದೂರದೃಷ್ಟಿಯಿಂದ ಅವನು ಕಾಡಿದ್ರೆ ಏನು ಪ್ರಯೋಜನ, ಕೃಷಿ ಮಾಡೋಣ, ಅಲ್ಲಿ ಕೃಷಿಗೆ ಅನುಕೂಲ ಆಗಲಿ ಅಂತ ಒಂದು ಅಣೆಕಟ್ಟೆ ಕಟ್ತಾನೆ. ಅಣೆಕಟ್ಟೆ ಕಟ್ತ. ನದಿ ಬಯಲಾಯಿತು. ಪಶ್ಚಿಮದಿಂದ ಬೀಸೋ ಗಾಳಿ ಎಲ್ಲಿ ಅವನು ಕಟ್ಟೆ ಕಟ್ಟಾಗ ಕಾಡು ಕಡ್ದ. ಇವತ್ತು ತಲಕಾಡು ಪಟ್ಟಣ ಏನಿದೆ ಅಲ್ಲಿಗೆ ಅದ್ರ ಬಾರ್ಡ್ರ್ ಕಳೀತಾನೆ. ಹೊಳೆ ಇರೋ ಕಡೆ ಮರಳಿರುತ್ತೆ. ಇವತ್ತಿನ ತಲಕಾಡು ಟೌನ್ಲಿ ಇಲ್ಲಿ ಕಡ್ದು ಟೌನ್ ಮಾಡಿದ. ಈ ಕಡೆ ಕೃಷಿಗೆ ಬಿಟ್ಟ. ಮಧ್ಯದಲ್ಲಿ ಮರ ಹಾಗೆ ಇತ್ತು. ಪಶ್ಚಿಮದಿಂದ ಗಾಳಿ ಬೀಸಿದಾಗ, ಮರಳು ಬಂದಾಗ ಮರಗಳ ತಡೆಯುತ್ತೆ. ಮರಳು ಅಲ್ಲೇ ಕೆಳಗೆ ಬೀಳುತ್ತೆ, ಅಲ್ಲೇ ಶೇಖರಿಸುತ್ತೆ. ನದಿ ಹರಿದಾಗ ಇದ್ದ ಮರಳು ಅಲ್ಲೇ ಇದೆ. ಆ ರೀತಿಯಲ್ಲಿ ತಲಕಾಡು ಮರಳಾಗುತ್ತೆ. ತೂರಿ ಬಂದ ಮರಳನ್ನ ಮರಗಳು ತಡೆದಾಗ, ನದಿ ಬೈಲಲ್ಲಿದ್ದಂಥ ಮರಳು ಗಾಳಿಗೆ ತೂರಿದಾಗ ಅಲ್ಲಿ ಮರಳು ಜಾಸ್ತಿ ಆಗುತ್ತೆ. ಆ ಟೌನಲ್ಲಿ ಯಾಕೆ ಮರಳಿಲ್ಲ? ಮರಳು ರಾಶಿಯಿಂದ ಅರ್ಧ ಫರ್ಲಾಂಗ್ ಇಲ್ಲ ಟೌನು. ರಾಶಿ ಮುಗಿದ ತಕ್ಷಣ ತಲಕಾಡು ಟೌನ್ ಶುರು ಆಗುತ್ತೆ, ಅಲ್ಲಿಲ್ಲ. ಮಾಲಂಗಿ ಯಾಕೆ ಮಡವಾಗುತ್ತೆ ಅಂದರೆ, ನೀವೊಂದ್ಸಲ ಹೋಗಿ ನೋಡಿ. ತಲಕಾಡಿಂದ ಹೋಗೋ ನದಿ, ಕಾವೇರಿ ನದಿ, ಮಾಲಂಗಿ ಮಣ್ಣಿನ ಗೋಡೆ ಏನಿದೆ ದೂರದಲ್ಲಿ ಮಾಲಂಗಿ, ಅದ್ರ ಮೇಲ್ಗಡೆ ಅದ್ರ ಎಕ್ಸ್ಟೆನ್ಷನ್ ಇದ್ದಾಗ ಒಂದು ಟೌನ್ಶಿಪ್ ಇದೆ, ಎತ್ತರದಲ್ಲಿದೆ. ಸುಮಾರು ಒಂದು 30-40 ಅಡಿ ಎತ್ತರ ಇರ್ಬೋದು. ನೀರು ಪ್ರವಾಹ ಬಂದು ಕಾವೇರಿ ಆ ಮಣ್ಣಿನ ಎತ್ತರದ ಗೋಡೆಗೆ ಹೊಡೆಯುತ್ತೆ. ಮುಂದಕ್ಕೆ ಹೋಗೋಂಗಿಲ್ಲ, ಅಡ್ಡ ಇದೆ. ಪಕ್ಕಕ್ಕೆ ತಿರುಗಬೇಕು. ಪಶ್ಚಿಮಕ್ಕೂ ತಿರುಗಿ ಸ್ವಲ್ಪ ದೂರ ಹೋಗುತ್ತೆ. ನೀರು ಸ್ವಲ್ಪ ತಗ್ಗು ಇರೋದ್ರಿಂದ ಪೂರ್ವದ ದಿಕ್ಕಿಗೆ ಜಾಸ್ತಿ ಹೋಗುತ್ತೆ. ನೀರು ಪ್ರವಾಹ ನೇರ ಗೋಡೆಗೆ ಬಂದು ಹೊಡೆದು 90 ಡಿಗ್ರೀಸ್ ತಿರುಗಿದಾಗ ಅಲ್ಲಿ ಸುಳಿ ಜಾಸ್ತಿ ಆಗುತ್ತೆ. ನೀರು ನೇರ ಹೊಡೆದು ನೇರ ತಿರುಗಿದಾಗ ಆ ಏರಿಯಾ ಪೂರ್ತಿ ಸುಳಿ ಇರುತ್ತೆ, ಮಡುವಾಗುತ್ತಲ್ಲಿ. ಮಾಲಂಗಿ ಮಡುವಾಗೋದಕ್ಕೆ ನೇರ ಬಂದು ಗುದ್ದಿ ಹೋಗೋದೇ ಕಾರಣ.
ತಲಕಾಡು ಮರಳಕ್ಕೆ ಮಾಧವ ಮಂತ್ರಿ ಕಾಡು ಕಡಿದು ಕೃಷಿಗೆ ಬಳಸಿದಾಗ ಅರ್ಧ ಕಾಡು ತಡೆದು ಮರಳಲ್ಲಿ ಶೇಖರ ಆಗುತ್ತೆ. ಅದು ಸೈಂಟಿಫಿಕ್ ರೀಸನ್ ಅಥವಾ ನೈಸರ್ಗಿಕ ನಿಯಮ ಅಂತ ಹೇಳ್ಬೋದು ಅದನ್ನ. ಇದು ಕಟ್ಟುಕತೆ. ಮೂರನೇದು, ಮೈಸೂರು ಒಡೆಯರಿಗೆ ಮಕ್ಕಳಾಗಿರಲಿ ಕಟ್ಟುಕತೆ. ಎಲ್ರಿಗೂ ಮಕ್ಕಳಾಗಿವೆ. ಬಯಾಲಜಿಕಲ್ ರೀಸನ್ಸ್ ಒಂದಿಬ್ಬರಿಗೆ ಆಗದೆ ಇರ್ಬೋದು. ಚಿಕ್ಕ ವಯಸ್ಸಿನಲ್ಲೇ 10-11 ವಯಸ್ಸಿಗೆನೆ 5 ವರ್ಷದ ಹುಡುಗಿನ ಪಟ್ಟದ ರಾಣಿ ಅಂತ ತಗೊಂಡು ಆಮೇಲೆ ಒಂದು 15-20 ಜನ ಮದುವೆ ಆದರೆ ಆ ಪ್ರೇಯಸಿಯ ಜೊತೆ ಇರ್ತಾನೆ ಹೊರತು ಪಟ್ಟದ ರಾಣಿ ಲೆಕ್ಕಕ್ಕೆ ಬರಲ್ಲ. ಪಟ್ಟದ ರಾಣಿ ಏನಿದ್ರು ಪೂಜೆಗೆ ಮಾತ್ರ. ಚಿಕ್ಕ ಹುಡುಗಿ. ಇದು ಕಥೆ. ಅಲ್ಮೇಲಮ್ಮನ ಶಾಪದ ಪ್ರಸಂಗ ಬಿಡಿಸೇಳದ್ದು ಈ ರೀತಿಯಲ್ಲಿ. ನಂಬುವವರು ನಂಬಬಹುದು, ನಂಬದೇ ಇರೋರು ನಂಬದೇ ಇರಬಹುದು. ಅರಮನೆಯವರು ನಂಬ್ತಾರೆ, ಇವತ್ತು ಪೂಜೆ ಮಾಡ್ತಾರೆ, ಅದು ಅವ್ರ ನಂಬಿಕೆ. ಅವ್ರನ್ನ ಕ್ವಶನ್ ಮಾಡುವಂಗಿಲ್ಲ. ನೀವು ಕ್ವಶನ್ ಮಾಡಿದ್ರು ಉತ್ತರ ಹೇಳಕ್ಕೆ ಅವ್ರು ತಯಾರಿರಲ್ಲ. ಶ್ರೀಕಂಠ ದತ್ತ ನಂಗೆ ಹೇಳಿದ್ರಲ್ಲ, ಯಾವ ಬೇಡಪ್ಪ ನೀವು ತಲೆ ಕೆಡಿಸ್ಕೊಡ್ತಾರೆ. ವಿಶ್ಲೇಷಣೆ ಮಾಡಿ ಒಂದು ವಿಷಯವನ್ನ ಬಿಡಿಸಿ ನೋಡೋಣ, ಎಳೆಯಾಗಿ ನೋಡೋಣ ಅನ್ನಕ್ಕೂ ತಯಾರಿಲ್ಲದೆ ಹೋದಾಗ ಮೂಢನಂಬಿಕೆಯೇ ಪ್ರಧಾನವಾಗುತ್ತೆ. ಇದು ಅಲ್ಮೇಲಮ್ಮನ ಕತೆ.